ಅದೇ ನೀನು ನಿಮ್ಮ ಪಾತ್ರ ಈ ಈ ಸೀರಿಯಲಲ್ಲಿ ಲೈಕ್ ವಿದೇಶಕ್ಕೆ ಹೋಗಿ ಓದಬೇಕು ಅಂತ ಅಂದ್ಕೊಂಡಿರ್ತೀರ, ಆದರೆ ನಿಮ್ಮ ತಂದೆ ನಿಮಗೆ ಒಂದು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಅದು ಗೌರ್ನಮೆಂಟ್ ಜಾಬು. ಸೊ ಯಾಕೆ ಗೌರ್ನಮೆಂಟ್ ಜಾಬ್ ಹುಡುಗನೇ ನೀವು ಕೂಡ ನಿಮ್ಮನೆಯವರು ಸ್ಪೆಷಲಿ ಬೇಕು ಅಂತಿದ್ದಾರೆ ಅಂತ? ಅದು ನೀವು ಸೀರಿಯಲ್ ನೋಡಬೇಕು. ಆ್ಯಂಡ್ ಆಲ್ಸೋ ಸಂಜೀವ್ ಅನ್ನೋ ಒಂದು ಕ್ಯಾರೆಕ್ಟರ್ ತಾತಂಗೆ ತುಂಬ ಇಷ್ಟ ಆಗಿರುವಂಥ ಒಂದು ಪರ್ಸನ್ ಅವರು. ಸೊ ಆ ಒಂದು ರೀಸನ್ನಿಂದ ಅವ್ರಿಗೆ ಮದುವೆ ಮಾಡಿಕೊಡ್ಬೇಕು. ಸೊ ಅವಾಗ ಒಂದು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇರ್ತೀವಿ, ಅಂದರೆ ತುಂಬ ಕುಟುಂಬ ಅಂತ ಇರೋದ್ರಿಂದ. ಸೊ ತಾತಂಗೆ ಆ ಒಂದು ಫ್ಯಾಮಿಲಿ ಮೇಲೂ ಕೂಡ ಅಷ್ಟೇ ಪ್ರಯಾರಿಟಿ ಕೊಡೋದ್ರಿಂದ ಅವರು ನಮ್ಮ ಮನೆಯಲ್ಲಿ ಅವರು ಒಬ್ರೊಬ್ರು ಅಳಿಯ ಆದರೆ ತುಂಬ ಖುಷಿ ಕೊಡುತ್ತೆ ಅನ್ನೋ ಒಂದು ರೀಸನ್ಗೆ ತಾತ ಒಂದು ಇಷ್ಟಪಡ್ತಾ ಇರ್ತಾರೆ. ಸೊ ನಿಮ್ಮ ತಮ್ಮ ಹೇಳ್ತಿರ್ತಾರೆ, ನಿಮ್ಮ ಮದುವೆನ ಹಾಳು ಮಾಡೋದು ನನ್ನ ಕೆಲಸ ಅಂತ ಹೇಳ್ಬಿಟ್ಟು. ಹಾಳು ಮಾಡೋದ್ರಲ್ಲಿ ಸಕ್ಸಸ್ ಆಗ್ತಾರಾ? ಅಫ್ಕೋರ್ಸ್ ಈಗ ರಕ್ಷಿತಾ ಅವರು ಯಾವುದಾದ್ರೂ ಒಂದು ಮದುವೆನ ಹಾಳು ಮಾಡಬೇಕು ಅಂತ ಅಂದ್ಕೊಂಡ್ರೆ ಏನು ಪ್ಲ್ಯಾನ್ ಕೊಡ್ತಾರೆ ಅಂತ? ರಕ್ಷಿತಾ ಆಗಿ ಪ್ಲ್ಯಾನ್ ಕೊಡೋದು ನನಗೆ ಡೌಟ್ ಇದೆ. ಅಮೃತ ಆಗಿ ಅವಳು ಟ್ರೈ ಮಾಡ್ತಾ ಇದ್ದಾಳೆ, ಬಿಕಾಸ್ ಅವಳಿಗೆ ಮದುವೆ ಅನ್ನೋದು ಇಷ್ಟ ಆಗ್ತಾ ಇಲ್ಲ. ಸೊ ಅದಕ್ಕೆ ಅವಳು ಟ್ರೈ ಮಾಡ್ತಿದ್ದಾಳೆ. ಸೊ ಆದಿ ಅಂದರೆ ನನ್ನ ತಮ್ಮಂಗೆ ನಾನು ಅಫ್ಕೋರ್ಸ್ ಲೈಕ್ ಮದುವೆ ಆಗಬೇಕು ಅನ್ನೋದು ಅವ್ರಿಗೂ ಕೂಡ ನಾನು ಇಷ್ಟ ಇಲ್ದಿದ್ದ ಕಾರಣದಿಂದ ಅವರು ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ನನ್ನ ಮೇಲೆ ಜಾಸ್ತಿ ಆಸೆ ಅಂದರೆ ಪ್ರೀತಿ ಇರೋದ್ರಿಂದ ಅಕ್ಕ ಆಗಿ. ಸೊ ಅವರು ನಾನು ಏನು ಇಷ್ಟ ಅನ್ನೋದು ಗೊತ್ತಿರೋದ್ರಿಂದ ನಾನು ಏನು ಮಾಡಬೇಕು ಅಂತೀನಿ ಅದಕ್ಕೆ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಅದಕ್ಕೆ ವಿ ಹ್ಯಾವ್ ದಟ್ ಬಾಂಡ್, ಅಕ್ಕ ಮತ್ತು ತಮ್ಮನ ಬಾಂಡ್. ಸೊ ನಾನು ಏನೇ ಹೇಳಿದ್ರು ಹಿ ವಿಲ್ ಅಕ್ಸೆಪ್ಟ್ ಫಾರ್ ದಟ್ ಅನ್ನೋ ಥರ ಇದೆ. ರಕ್ಷಿತಾ ಯಾವ ಥರದ್ದು ಹುಡುಗಿ? ಬಿಕಾಸ್ ಇವಾಗ ಏನಾದರೂ ನಿಮ್ಮ ಮನೇಲಿ ನಿಮಗೆ ಫೋರ್ಸ್ಫುಲಿ ಈಗ ಮದುವೆ ಆಗು, ಒಳ್ಳೆ ಸಂಬಂಧ ಬಂದಿದೆ ಅಂತ ಅಂದರೆ ಮದುವೆ ಆಗ್ತೀರಾ, ಅದರ್ವೈಸ್ ಇಲ್ಲ ನನ್ನ ಕರಿಯರ್ ಮುಖ್ಯ ಅಂತ ಹೇಳ್ಬಿಟ್ಟು ನೀವು ಕರಿಯರ್ ಚೂಸ್ ಮಾಡ್ತೀರಾ? ಬಿಕಾಸ್ ಈಗಿನ ಹೆಣ್ಮಕ್ಳು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದೇ ಕೆರಿಯರು, ಈ ಮದುವೆ ಯಾವಾಗ ಬೇಕಿದ್ರೂ ಮಾಡ್ಕೋಬೋದು ಅಂತ. ಹೆಣ್ಮಕ್ಳು ಸ್ವಲ್ಪ ನಿರ್ಧಾರಗಳು ಚೇಂಜ್ ಆಗಿದೆ ಈಗ ಕಂಪೇರ್ ಟು ಹಿಂದಿಗಿಂತ. ಸೊ ನಿಮ್ಮ ನಿರ್ಧಾರ ಯಾವ ಥರ ಇರುತ್ತೆ? ನನ್ನ ಮನೇಲಿ ಉಲ್ಟಾ ಇದೆ. ನಮ್ಮ ಮನೇಲಿ ನೀನು ಏನು ಬೇಕಾದರೂ ಮಾಡ್ಕೋ, ವಿ ವಿಲ್ ಸಪೋರ್ಟ್ ಯು ಅಂತಲೇ ಇದ್ದಾರೆ. ಇಫ್ ನಾನು ಯಾರನ್ನಾರು ಕರ್ಕೊಂಡೋಗಿ ಮಮ್ಮ ಐ ವಾಂಟ್ ಮ್ಯಾರಿ ದಿಸ್ ಗಾಯ್ ಅಂದರೂ ಕೂಡ ಓಕೆ ಫೈನ್ ಯು ಮ್ಯಾರಿ, ಬಟ್ ಅದೇ ನಮ್ಮ ಕ್ಯಾಸ್ಟ್ ಆಗಿರಬೇಕು ಅದೆಲ್ಲ ಇದೆ. ಬಟ್ ನೀನು ಏನಾದರೂ ಮಾಡ್ಕೋ, ಬಟ್ ನನ್ನ ಖುಷಿನೇ ಅವ್ರ ಖುಷಿ ಅಂತ ಅವ್ರು ಬದುಕ್ತಿರೋದ್ರಿಂದ. ಸೊ ದೇ ಆರ್ ಹ್ಯಾಪಿ ವಿತ್ ವಾಟ್ ಎವರ್ ಐ ಆಮ್ ಡೂಯಿಂಗ್. ಸೊ ಅವ್ರನ್ನೇ ನನಗೆ ಫೋರ್ಸ್ ಮಾಡಲ್ಲ ಈಗಲೇ ಮದುವೆ ಆಗೋ ಹಾಗೆ ಮದುವೆ ಆಗೋ ಅಂತ. ನನಗೂ ಇವಾಗ ಅದು ಪ್ಲ್ಯಾನ್ಸೇ ಇಲ್ಲ, ನನ್ನ ಮೈಂಡಲ್ಲಿ ಅದು ಇಲ್ವೋ ಇಲ್ಲ. ಹೌದು, ಅದಕ್ಕೆ ಐ ಆಮ್ ಡನ್. ಯಾ ಓಕೆ, ನಿಮ್ಮ ಪಾತ್ರದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್? ನನ್ನ ಪಾತ್ರದಿಂದ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ನೀವು ಹೇಳಿದಾಗೆ ಇವಾಗ ಓದು ಅಥವಾ ಮದುವೆ ಎರಡೂ ಡಿಸಿಷನ್ಸ್ ತೊಗೊಳೋದು ಈಗಿನ ಕಾಲದಲ್ಲಿ ತುಂಬ ಕಡೆ ನಡೀತಾ ಇದೆ. ಸೊ ಇದು ಎಷ್ಟೊಂದು ಜನ ಎಕ್ಸಾಂಪಲ್ ಆಗಿ ನನ್ನ ಜೀವನ ನೋಡಿಕೊಂಡು ತುಂಬ ಜನ ಥಿಂಕ್ ಮಾಡ್ಬೋದು, ಓ ಹೀಗೂ ಮಾಡ್ಬೋದಲ್ಲ, ನಾವು ನಮ್ಮ ಪ್ಯಾಷನೇಟ್ ಇರೋದು ಯಾವ ಕಡೆ. ಸೊ ಬಟ್ ಅದ್ರ ಪೇರೆಂಟ್ಸ್ ಈ ಥರ ಟ್ರೀಟ್ ಮಾಡ್ತಿದ್ದಾರೆ, ನಾವು ಏನು ಮಾಡಬೇಕು ಅಂತ ಅವ್ರಿಗೂ ಕ್ವಶನ್ಸ್ ಬಂದಾಗ ನಮ್ಮ ಸೀರಿಯಲ್ ನೋಡಿದಾಗ ದೇ ವಿಲ್ ಹ್ಯಾವ್ ಲಾಡ್ ಆಫ್ ಆಪ್ಷನ್ಸ್. ಅವ್ರಿಗೆ ಆದಂಥ ಎಷ್ಟೊಂದು ಆನ್ಸರ್ಸ್ಗಳು ಸಿಗುತ್ತೆ ಅವ್ರ ಕ್ವಶನ್ಸ್ಗಳಿಗೆ. ಸೊ ಆ ಥರ ಒಂದು ಕ್ಯಾರೆಕ್ಟರ್ ನಂದಾಗಿರುತ್ತೆ. ಮತ್ತು ತುಂಬ ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಹೇಗೆ ಒಂದು ಫ್ಯಾಮಿಲಿನ ಒಂದು ಹುಡುಗಿ ಹೇಗೆ ನಿಭಾಯಿಸ್ಬೋದು ಅನ್ನೋದು ಕೂಡ ಒಂದು ಈಗಿನ ಕಾಲದಲ್ಲಿ ಎಷ್ಟೊಂದು ಜನ ಹುಡುಗಿರೆಲ್ಲ ಡೈರೆಕ್ಟಾಗಿ ಹೇಳ್ತಾರೆ ಅಪ್ಪ ಅಮ್ಮಂಗೆ, ನಾನು ಇಲ್ಲ ಅಮ್ಮ ಹಾಗೆ ಅಮ್ಮ ಅಂತ. ಬಟ್ ಈಗಿನ ಕಾಲದಲ್ಲಿ ಈ ಥರನೂ ಹೆಣ್ಮಕ್ಳು ಇರ್ತಾರ, ಅಪ್ಪ ಅಮ್ಮ ಮತ್ತು ಫ್ಯಾಮಿಲಿನ ಮಾತು ಕೇಳೋರು ಇರ್ತಾರ ಅನ್ನೋದು ತೋರಿಸೋದು ನನ್ನ ಕ್ಯಾರೆಕ್ಟರ್ ಆಗಿದೆ. ಸೊ ಇಟ್ಸ್ ಅ ರಿಯಲಿ ವಂಡರ್ಫುಲ್ ಕ್ಯಾರೆಕ್ಟರ್. 4-5 ಸೀರಿಯಲ್ಗಳಲ್ಲಿ ಚಾನ್ಸ್ ಬರ್ತಿತ್ತು ಅಂತ ಹೇಳಿದ್ರಿ. ಸೊ ಇದನ್ನೇ ಯಾಕೆ ಚೂಸ್ ಮಾಡ್ಕೊಂಡಿದ್ದು ನೀವು? ಒಂದು ಜಿ ಕನ್ನಡ ಮತ್ತು ಆದಿಲಕ್ಷ್ಮಿ ಪುರಾಣದಲ್ಲಿ ಅಮೃತ ಕ್ಯಾರೆಕ್ಟರ್ ಯಾಕೆ ಚೂಸ್ ಮಾಡಿದೆ ಅಂತ ಅಂದರೆ ಇಟ್ಸ್ ಟೋಟಲಿ ಆಪೋಸಿಟ್. ನಾನು ಹಳ್ಳಿಗೆ ಹೋಗಿ ಅಭ್ಯಾಸ ಇಲ್ಲ, ನಾನು ಹಳ್ಳಿ ಜೀವನ ನೋಡೇ ಇಲ್ಲ ನನ್ನ ಜೀವನದಲ್ಲಿ. ಬಿಕಾಸ್ ನನ್ನ ಅಪ್ಪ ಅಮ್ಮ ಎಲ್ಲ ನಂಗೆ ಸಿಟಿಲೇ ಬೆಳೆಸಿರೋದ್ರಿಂದ. ಸೊ ನಾನು ಅದನ್ನು ನೋಡಬೇಕು, ನನಗೂ ಆಸಕ್ತಿ ಇದೆ. ಮತ್ತು ನಾನು ಫಸ್ಟ್ ಸೀರಿಯಲ್ ಮಾಡಿದಾಗ ಅದು ಫುಲ್ ಘಾಟಿ ಇತ್ತು, ಆ ಥರ ಒಂದು ಔಟ್ ಸ್ಪೋಕನ್ ಗರ್ಲ್ ಇದ್ದೆ, ತುಂಬ ಆ ಥರ ಒಂದು ಮಾತು ಆಡ್ತಿದ್ದಂಥ ಒಂದು ಹುಡುಗಿ. ಬಟ್ ಇಲ್ಲಿ ಫುಲ್ ಟೋಟಲಿ ಆಪೋಸಿಟ್. ಸೊ ನಾನು ಎಲ್ಲ ಥರ ಕ್ಯಾರೆಕ್ಟರ್ ಮಾಡಬೇಕು, ಎಲ್ಲ ಥರ ಕ್ಯಾರೆಕ್ಟರ್ ಅನುಭವಿಸ್ಬೇಕು ಅಂತ ನನಗೆ ಆಸಕ್ತಿ ಇದೆ. ಸೊ ಈ ಥರ ಮತ್ತೆ ಸಿಕ್ಕಿದಾಗ ನಾನು ವೈ ನಾಟ್ ಚೂಸ್ ಮಾಡಬಾರ್ದು ಅಂತ ಅಂದ್ಕೊಂಡು ನಾನು ಚೂಸ್ ಮಾಡಿದೆ. ಸೊ ನಿಮ್ಮ ಹೆಸರು ಅಮೃತ. ಈ ಸೀರಿಯಲಲ್ಲಿ ಅವರು ನಿಮ್ಮ ಆಪೋಸಿಟ್ ಕ್ಯಾರೆಕ್ಟರ್ ಬಂದುಬಿಟ್ಟು ಸಂಜೀವ್. ಸೊ ಎರಡು ಮೀನಿಂಗ್ ಒಂದೇ, ಅಂದರೆ ಅಮೃತ ಅಂತಂದರೆ ಜೀವ ಕೊಡೋದು, ಈವನ್ ಸಂಜೀವಿನಿ ಅಂತ ಅಂದ್ರೂ ಜೀವ ಕೊಡೋದೆ. ಸೊ ಏನಿದು ಮೀನಿಂಗ್ ಅಂತ? ಇಬ್ಬರದ್ದು ಸೇಮ್ ಮೀನಿಂಗ್ ಬರುತ್ತೆ. ಹಾಗಾದರೆ ಅದೇ ಇಬ್ಬರು ಮೆಂಟ್ ಫಾರ್ ಈಚ್ ಅದರ್ ಅಂತ ನೀವು ಹೇಳ್ಬೋದು ನಾನು ಅಷ್ಟೇ. ಇಬ್ಬರು ಮೆಂಟ್ ಫಾರ್ ಈಚ್ ಅದರ್, ಅಮೃತ ಆ್ಯಂಡ್ ಸಂಜೀವ್. ಸೀರಿಯಲ್ ಪ್ರಸಾರ ಆಗ್ತಾ ಇದೆ. ಸೊ ಏನು ಹೇಳ್ತೀರಿ ರಕ್ಷಿತಾ? ನೀವು ಕೂಡ ಅಂದರೆ ಈಗ ರಕ್ಷಿತಾ ಅನ್ನೋ ನೇಮ್ ಆಲ್ರೆಡಿ ಸ್ಯಾಂಡಲ್ವುಡ್ನಲ್ಲಿ ರಾರಾಜಿಸ್ತಿದೆ, ಎಲ್ರಿಗೂ ಗೊತ್ತು. ಸೊ ನೀವು ಕೂಡ ಅದೇ ಹೆಸರಲ್ಲಿ ಇಟ್ಕೊಂಡು ಸ್ಮಾಲ್ ಸ್ಕ್ರೀನಲ್ಲಿ ಅದೇ ಥರ ರಾರಾಜಿಸ್ಬೇಕು ಅಂತ ಅಂದ್ಕೊಂಡು ಏನೆಲ್ಲ ಮಾಡ್ತಾ ಇದ್ದೀರಾ, ಜೊತೆಗೆ ಈ ಸೀರಿಯಲ್ ಪ್ರಸಾರ ಆಗ್ತಿರೋ ಬಗ್ಗೆ?
ತುಂಬ ಆಸಕ್ತಿ ಇದೆ ಲೈಫಲ್ಲಿ. ಯುನೋ ಒಂದು ಸೀರಿಯಲ್ ಅಂತ ಅಂದರೆ ಅಷ್ಟು ಈಸಿ ಅಲ್ಲ ಸಿಗೋದು ಎಲ್ಲರಿಗೂ. ಅದು ಝೀ ಕನ್ನಡದಲ್ಲಿ ಒಂದು ಸೀರಿಯಲ್ ಸಿಗೋದಂದ್ರೆ ಅಷ್ಟು ಈಸಿ ಅಲ್ಲ ಅಂತ ಅಂದ್ಬಿಟ್ಟು ನಾನು ತುಂಬ ಕನಸು ಕಟ್ಕೊಂಡು ನಾನು ಈ ಸೀರಿಯಲ್ ಮಾಡೋದಕ್ಕೆ ಬಂದಿದ್ದೀನಿ. ಆ್ಯಂಡ್ ಐ ಫೀಲ್ ಲೈಕ್ ಐ ಆಮ್ ಲಕ್ಕಿ ಬಿಕಾಸ್ ಸಡನ್ನಾಗಿ ನನಗೆ ಈ ಸೀರಿಯಲ್ ಆಗೋಯ್ತು. ನನಗೆ ನಂಬೋಕ್ಕಾಗ್ತಿಲ್ಲ ನಾನು ಈ ಸೀರಿಯಲಲ್ಲಿ ಮಾಡ್ತಾ ಇದ್ದೀನಿ ಅಂತ. ಅದರಲ್ಲೂ ನನಗೆ ಇನ್ನೊಂದು ಭಯ ಏನಂದರೆ ಜನಗಳು ಅಕ್ಸೆಪ್ಟ್ ಮಾಡ್ತಾರೆ ನನ್ನ, ಏನೇನು ಕಮೆಂಟ್ಸ್ ಬರ್ಬೋದು ಅಂತ ಎಷ್ಟೊಂದು ಭಯನೂ ಇದೆ. ಬಟ್ ಅದ್ರ ಜೊತೆ ನನಗೆ ಒಂದು ನಂಬಿಕೆ ಇದೆ, ನಾನು ಚೆನ್ನಾಗಿ ಬೆಳಿತೀನಿ. ನಂಗೆ ಅದು ತುಂಬ ಇಷ್ಟ. ರೆಕಗ್ನೈಸೇಷನ್ ಇರ್ಬೋದು, ಅವೆಲ್ಲ ನಂಗೆ ತುಂಬ ಆಸೆ. ಫ್ಯಾನ್ಸ್ ಇರ್ಬೋದು, ಅವೆಲ್ಲ ತುಂಬ ಆಸೆ ಇರೋದ್ರಿಂದ ಐ ಹೋಪ್ ಇದು ನನ್ನ ಸೀರಿಯಲಲ್ಲಿ ನನ್ನ ಕ್ಯಾರೆಕ್ಟರ್ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಮನೆಯಲ್ಲೂ ನಾನು ಮಾತಾಡ್ತೀನಿ, ಅಮೃತನೇ ಹೆಸರು ಬರುತ್ತೆ ಅನ್ನೋದು ತುಂಬ ಆಸೆ ಇದೆ. ಐ ಹೋಪ್ ಇಟ್ ಗೋಸ್ ವೆಲ್. ಯಾ, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ನಟಿ ರಕ್ಷಿತಾ ಅವರ ಮಾತು. ಮುಂದಿನ ವಾರ ಡಿಸೆಂಬರ್ 8ರಿಂದ ಅಲ್ಲ, ಸೊ 8ರಿಂದ ಆದಿಲಕ್ಷ್ಮಿ ಪುರಾಣ ಸೀರಿಯಲ್ನ ನಿಮ್ಮ ಮನೆಗೆ ಬರುತ್ತೆ. ಸೊ ಎಲ್ಲರೂ ನೋಡದೆ ಮಿಸ್ ಮಾಡಬೇಡಿ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್, ಟಿವಿ9 ಬೆಂಗಳೂರು.